ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ, ನೀವು ಈ ಕಾರ್ ತೊಗೊಂಡು ಹೋಗಿ. ಡ್ಯಾಡಿ, ಅದರಲ್ಲಿ 25 lakhs ಇದೆ. ಮಧ್ಯದಲ್ಲಿ ಎಲ್ಲೂ ಕಾರ್ ನಿಲ್ಲಿಸ್ಬೇಡಿ, ಸ್ಟ್ರೈಟಾಗಿ ರಂಗನಾಥ್ ಅವ್ರ ಮನೆಗೆ ಹೋಗಿ. ಆಯ್ತು ಬಿಡಪ್ಪ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಮೊದಲು ಆಫೀಸ್ಗೆ ಹೋಗಿ ನಿಮ್ಮ ಅಣ್ಣನ ಟೆನ್ಷನ್ ಕಡಿಮೆ ಮಾಡು. ಓಕೆ, ಬಾಯ್ ಅಖಿಲ್. ಟೇಕ್ ಕೇರ್ ಡ್ಯಾಡಿ. ನೀವು ಈ ಮನೆಗೆ ಹೊಸದಾಗಿ ಬಂದಿದ್ದೀರಮ್ಮ? ಹೌದು ಸ್ವಾಮಿ. ಆ ಶಹನಾಯಿ ನುಡ್ಸೋದು ಅವರು ನನ್ನ ತಂದೆಯವರು. ತುಂಬ ಚೆನ್ನಾಗಿ ನುಡಿಸ್ತಾರಮ್ಮ. ನಮ್ಮ ಊರಲ್ಲಿ ಯಾವ ಕಾರ್ಯಕ್ರಮ ನಡೆದ್ರು ನನ್ನ ತಂದೆಯವರೇ ಶಹನಾಯಿ ನುಡಿಸ್ತಾರೆ. ಓಹೋ, ಹೌದಮ್ಮ, ತುಂಬ ಸಂತೋಷನಮ್ಮ. ನಮ್ಮ ಮನೆ ಬೀದಿಲಿ ಒಂದು ದೇವಸ್ಥಾನ ಇದೆ. ನಿಮ್ಮ ತಂದೆಯವರಿಗೆ ಅಭ್ಯಂತರ ಇಲ್ಲದೇ ಇದ್ರೆ ದೇವಸ್ಥಾನಕ್ಕೆ ಬಂದು ಸ್ವಾಮಿಗೆ ನಾದನೀಲಾಂಜನ ಮಾಡ್ತಾರಾ ಅಂತ ಒಂದ್ಸಾರಿ ಕೇಳಿ ನೋಡಮ್ಮ. ಖಂಡಿತ ಬರ್ತಾರೆ ಬಿಡಿ. ದೇವಸ್ಥಾನ ಎಲ್ಲಿ, ಎಷ್ಟು ಹೊತ್ತಿಗೆ ಬರಬೇಕೋ ಹೇಳಿ, ಆ ಟೈಮ್ಗೆ ಬಂದ್ಬಿಡ್ತಾರೆ. ಸರಿ, ಇಲ್ಲಿಂದ ನೇರವಾಗಿ ಹೋಗಿ ಹಾಗೆ ಬರಬೇಕು. ಸರಿ ಸ್ವಾಮಿ, ನೀವು ಹೇಳಿರೋ ಸಮಯಕ್ಕೆ ಅಪ್ಪ ಅಣ್ಣ ಬರ್ತಾರೆ. ಬಹಳ ಸಂತೋಷನಮ್ಮ, ಬರ್ತೀನಮ್ಮ. ನೋಡ್ದ್ಯಾ ಕೃಷ್ಣ, ಅಪ್ಪ ಶಹನಾಯಿ ನುಡ್ಸೋದ್ ಕೇಳಿ ಅವ್ರೆಷ್ಟು ಸಂತೋಷ ಪಟ್ರು ನೋಡ್ದ್ಯಾ? ಈ ವಿಷಯ ಹೇಳಿದ್ರೆ ಅಪ್ಪ ಅಣ್ಣ ಅದೆಷ್ಟು ಸಂತೋಷ ಪಡ್ತಾರೋ. ಅವ್ರ ಸಂಗೀತ ಮೆಚ್ಕೊಂಡಿದ್ದಲ್ದೆ ದೇವಸ್ಥಾನದಲ್ಲಿ ನುಡ್ಸೋ ಅವಕಾಶನೂ ಕೊಟ್ಟಿದ್ ಗೊತ್ತಾದ್ರೆ ಇನ್ನು ತುಂಬಾ ಖುಷಿ ಪಡ್ತಾರೆ. ಶುಭ ಆಗತ್ತೆ ಅಂತ ಈ ಊರಿಗೆ ಬಂದಾಗ ಕಿಟ್ಟುನ ಆಸ್ಪತ್ರೆಗೆ ಸೇರಿಸ್ಬೇಕಾಗಿ ಬಂತು. ಊರೊಳಗ್ ಬರ್ತಿದ್ದ ಹಾಗೆ ಹೀಗೆಲ್ಲ ಆಯ್ತು ಅಂತ ತುಂಬಾ ಭಯ ಆಗಿತ್ತು. ಇನ್ ಮುಂದೆ ಇಂತ ತೊಂದ್ರೆ ಏನಾಗುತ್ತೋ ಅಂತ ಆತಂಕ ಆಗಿತ್ತು. ನಿನ್ ದಯೆಯಿಂದ ಅಂಥದ್ದೇನೋ ನಡೀದೇ ಇದ್ದು ಅಪ್ಪಂಗೆ ಗುಡಿಲಿ ಶಹನಾಯಿ ನುಡ್ಸೋ ಅವಕಾಶ ಸಿಕ್ತು. ಇಲ್ಲಿರೋ ತನಕ ಮನೆಯವರೆಲ್ಲ ಹೀಗೆ ಸಂತೋಷವಾಗಿರೋ ಹಾಗೆ ನೀನೇ ನೋಡ್ಕೋಬೇಕು ಕೃಷ್ಣ. ಏನು AC ಹಾಕಿದ್ರು ಇಷ್ಟೊಂದು ಬೆವರ್ತಿದ್ದೀನಲ್ಲ? AC ವರ್ಕ್ ಆಗ್ತಿಲ್ವಾ? ಅಮ್ಮ ಮಹಾತಾಯಿ, ನಾವು ಮನುಷ್ಯರು ಕಷ್ಟ ಬಂದಾಗ ಕಾಣೋ ಪ್ರತಿ ದೇವ್ರಿಗೂ ಹುತ್ತಕ್ಕೂ ಹರಕೆ ಮಾಡ್ಕೋತಾನೆ ಇರ್ತೀವಿ. ಯಾವ ದೇವ್ರಾದ್ರೂ ಕರುಣೆ ತೋರಿಸಿ ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ. ಹಾಗೆ ನನ್ನ ತಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರುವಾಗ
ನಿನ್ನ ನೋಡಿದ್ದೆ, ಬೇಡ್ಕೊಂಡಿದ್ದೆ. ನಮ್ಮ ಮೇಲೆ ದಯೆ ತೋರಿಸಿ ನನ್ನ ತಮ್ಮನ್ನ ಕಾಪಾಡ್ದೆ ತಾಯಿ. ಅದಕ್ಕೆ ಹಾಲಿನ ಅಭಿಷೇಕದ ಹರಕೆ ತೀರ್ಸೋಕೆ ಅಂತ ಬಂದಿದ್ದೀನಿ. ಕುಟುಂಬದ ಮೇಲೆ ಯಾವತ್ತೂ ಹೀಗೆ ಇರ್ಲಿ ತಾಯಿ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇದ್ರು ಸುತ್ತಮುತ್ತಲಿರೋ ಎಲ್ರಿಗೂ ಗೊತ್ತು. ಆದಷ್ಟು ಬೇಗ ನನ್ನ ಬಗ್ಗೆ ನಿನಗೂ ಗೊತ್ತಾಗುತ್ತೆ ಶ್ಯಾಮ. ನನ್ನ ಹೆಸರು ನಿಮ್ಗೆ ಗೊತ್ತು, ನಿನ್ನ ಹೆಸರು ಶ್ಯಾಮ ಅಂತ ಗೊತ್ತು. ಆದಷ್ಟು ಬೇಗ ನಿನಗೆ ಮದುವೆ ಆಗುತ್ತೆ ಅಂತನೂ ಗೊತ್ತು. ನಿನ್ನ ಬಗ್ಗೆ ನನಗೆಲ್ಲ ಗೊತ್ತು. ನಿನ್ನ ಕುಟುಂಬಕ್ಕಾಗಿ, ನಿನ್ನ ತಮ್ಮನಿಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ಅಂತನೂ ಗೊತ್ತು. ನನ್ನ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತಾ? ಗೊತ್ತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಪತ್ತಲ್ಲಿರೋ ಒಬ್ಬ ವ್ಯಕ್ತಿನ ಕಾಪಾಡ್ತೀಯಾ. ನಾನ್ ಕಾಪಾಡ್ತೀನಾ? ಹೌದು, ನೀನೇ ಕಾಪಾಡ್ತೀಯಾ. ಹಿಂದೆ ಕೂಡ ನೀನ್ ಅವ್ರನ್ನ ಎಷ್ಟು ಅಪಾಯದಿಂದ ಕಾಪಾಡಿದ್ಯಾ. ಒಬ್ರು ತೊಂದರೆಗೆ ಸಿಕ್ಕಾಕೋತಾರೆ, ನೀನ್ ಅವ್ರನ್ನ ಕಾಪಾಡ್ತೀಯ. ಆದ್ರೆ ನಿನ್ಯಾರೂ ಕಾಪಾಡಲ್ಲ. ಯಾರು ತೊಂದರೆಗೆ ಸಿಕ್ಕಾಕೊಳ್ಳೋದು? ನನಗೆ ಬರೋ ತೊಂದರೆ ಏನು? ಹೌದು, ತೊಂದರೆ ಇದೆ. ತಡೆಯೋಕಾಗದೆ ಇರೋ ತೊಂದರೆ ಬರ್ತಾ ಇದೆ. ಅಂದುಕೊಳ್ದೆ ಇರೋ ಕಷ್ಟ ನಿನಗೆ ಬರ್ತಾ ಇದೆ. ನಿನ್ ಜೀವನ ಅಂದ್ಕೊಳ್ದೆ ಇರೋ ದಿಕ್ಕಿಗೆ ಹೋಗುತ್ತೆ. ನಿನ್ ಭವಿಷ್ಯತ್ತು ಕಲ್ಪನೆ ಇಲ್ಲದೆ ಇರೋ ಹಾಗೆ ಬದಲಾಗತ್ತೆ. ನಂಬಿರೋರೇ ಮೋಸ ಮಾಡ್ತಾರೆ, ನಂಬಿಕೆ ದ್ರೋಹಕ್ಕೆ ಬಲಿ ಮಾಡ್ತಾರೆ. ನಿನಗೆ ಅಪಾಯ ಕಾಯ್ತಿದೆ ಅಂದ್ರೆ ಹೀಗೆ ನಗ್ತಾ ನಿಂತಿದ್ಯಲ್ಲ. ಕೃಷ್ಣ ಇದಾನಲ್ಲ,
ಭಯ ಯಾಕೆ? ನನ್ನ ಬಗ್ಗೆ ನಾನೇನು ಯೋಚನೆ ಮಾಡೋ ಅಗತ್ಯ ಇಲ್ಲ ಅಮ್ಮ. ಕೃಷ್ಣನೇ ಯೋಚನೆ ಮಾಡ್ತಾನೆ. ನನ್ಗೆ ಯಾವ ಕಷ್ಟ ಬಂದ್ರೂ ಕೃಷ್ಣನೇ ದೂರ ಮಾಡ್ತಾನೆ. ನಾನು ಸಂತೋಷವಾಗಿರೋ ಹಾಗೆ ನನ್ ಕೃಷ್ಣನೇ ನೋಡ್ಕೋತಾನೆ. ಕೃಷ್ಣನ್ ಮೇಲೆ ನಿನಗೆ ಎಷ್ಟು ನಂಬಿಕೆನಮ್ಮ. ಆ ನಂಬಿಕೆನೇ ನಿನಗೆ ಶ್ರೀರಾಮ ರಕ್ಷೆ. ಇದ್ ತಗೋ ಅಮ್ಮನವರ ಕುಂಕುಮ. ಹಸಿ ಮಣೆ ಮೇಲೆ ಕೂತ್ಕೊಳ್ಳೋಕ್ಕೂ ಮೊದಲು ಕಲ್ಯಾಣ ತಿಲಕ ಹಚ್ಕೊಂಡಾದ್ಮೇಲೆ ಈ ಕುಂಕುಮ ಹಚ್ಕೊ. ಅಮ್ಮನ ಆಶೀರ್ವಾದ ಕೂಡ ನಿನಗೆ ಸಿಗುತ್ತೆ. ಆ ವಿಶಾಲಾಕ್ಷಮ್ಮನ ಕುಂಕುಮ ತಗೋ. ಆಗ್ಲಮ್ಮ. ಯಾಕೋ ಕಣ್ಣು ಮಂಜಾಗ್ತಿದೆ. ಶುಗರ್ ಲೋ ಆಯ್ತಾ? ಗಂಟ್ಲು ಬೇರೆ ಒಣಗೋಗ್ತಿದೆ. ಅಟ್ಲೀಸ್ಟ್ ರಂಗನಾಥ್ ಮನೆ ರೀಚ್ ಆಗೋರ್ಗೂ ಡ್ರೈವ್ ಮಾಡ್ತೀನಾ? ಇಲ್ಲ ಅಂದ್ರೆ ಕಾರ್ ಇಲ್ಲೇ ನಿಲ್ಲಿಸ್ಬಿಡ್ಲ? ಕಾರ್ ಪಕ್ಕಕ್ಕೆ ನಿಲ್ಲಿಸಿ ನಾನು ಅನ್ಕಾನ್ಶಿಯಸ್ ಆಗ್ಬಿಟ್ರೆ ಆ ಬ್ರೀಫ್ ಕೇಸ್ನ ಯಾರಾದರೂ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಹೇಗಾದರೂ ಮಾಡಿ ಹೋಗ್ಬೇಕು. ರಂಗನಾಥ್ ಅವ್ರ ಮನೆಗೆ ಹೇಗಾದರೂ ಮಾಡಿ ಹೋಗ್ಬೇಕು. ಥ್ಯಾಂಕ್ ಗಾಡ್ ಮನೆ ಬಂದ್ಬಿಡ್ತು. 4 ಹೆಜ್ಜೆ ಹಾಕಿ ಮನೆ ಒಳಗೆ ಹೋಗ್ಬಿಟ್ರೆ ಏನಾದರೂ ಸ್ವೀಟ್ ತಿನ್ಬೋದು. ಎಲ್ಲ ಸರ ಹೋಗುತ್ತೆ. ಏನು ಶುಗರ್ ಕಾಯಿಲೆನೋ, ತಿಂದೇ ಇದ್ರೆ ಡ್ರಾಪ್ ಆಗ್ಬಿಡುತ್ತೆ, ತಿಂದ್ಬಿಟ್ರೆ ಹೆಚ್ಚಾಗುತ್ತೆ. ಮೋಸ್ಟ್ ಡೇಂಜರಸ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಪತ್ತಲ್ಲಿರೋ ಒಬ್ಬ ವ್ಯಕ್ತಿನ ಕಾಪಾಡ್ತೀಯ. ಅಯ್ಯಯ್ಯೋ, ನಮ್ ಗಜಪತಿ ವರ್ಮಾ ಅಲ್ವಾ? ಏನಾಯ್ತು? ಕಣ್ಬಿಡಿ, ಕಣ್ಬಿಡಿ. ಏನಾಯ್ತು? ಅಯ್ಯೋ ಸರ್, ಸರ್ ಎದ್ದೇಳಿ ಸರ್, ಎದ್ದೇಳಿ. ಅಯ್ಯೋ ಸರ್, ನಿಮ್ಮನ್ನ ಎದ್ದೇಳಿ. ಅಣ್ಣ, ಅಪ್ಪ, ಇಲ್ಲಿ ಬನ್ನಿ, ಕಣ್ಬಿಡಿ. ಗೋವಿಂದ, ಎದ್ದೇಳಿ. ಏನಾಯ್ತಮ್ಮ? ಯಾರಿವ್ರು? ಅಂತದೇನಾಯ್ತು? ಅಪ್ಪ, ಇವರು ಅಖಿಲ್ ಅವ್ರ ತಂದೆ. ಪಾಪ ಬಿಸ್ಲಿಗೆ ತಲೆ ತಿರುಗಿ ಬಿದ್ದಿದಾರ ಅನ್ಸುತ್ತೆ. ಮೊದ್ಲು ಒಳಗಡೆ ಕರ್ಕೊಂಡು ಹೋಗ್ಬೇಕಪ್ಪ. ಸರಿನಮ್ಮ. ಗೋವಿಂದ ಎತ್ತೋ. ಹಾ ಆಯ್ತಪ್ಪ. ಹುಷಾರಪ್ಪ. ನಿಧಾನ ಸರ್.
ನಾಳೆ ನಡೆಯೋ ಕಲ್ಯಾಣ ಗಜಮಾಲೆ ಕಾರ್ಯಕ್ರಮದಲ್ಲಿ ಏನಾದ್ರೂ ಮಾಡಿ ಅತ್ತೆ ಅನ್ಕೊಂಡಿರೋದನ್ನ ನಡೀದೇ ಇರೋ ಹಾಗೆ ಮಾಡಬೇಕು. ಐಶ್ವರ್ಯ, ಹಾ ಏನತ್ತೆ? ನಕ್ಷತ್ರಗೆ ಫೋನ್ ಮಾಡು ಅಂತ ಹೇಳಿದ್ನಲ್ಲಮ್ಮ, ಮಾಡಿದ್ಯಾ? ಮಾಡ್ದೆ ಅತ್ತೆ. ಕಲ್ಯಾಣ ಗಜಮಾಲೆ ವಿಷಯನ ಹೇಳಿದ್ಯಾ? ಹಾ, ಹೇಳಿದ್ದೀನಿ ಅತ್ತೆ. ಏನ್ ಹೇಳಿದ್ಲು? ನಮ್ ಜೊತೆಗೆ ದೇವಸ್ಥಾನಕ್ ಬರ್ತೀನಿ ಅನ್ಲಾ? ತಪ್ಪದೆ ಬರ್ತೀನಿ ಅಂದಿದ್ದಾಳೆ ಅತ್ತೆ. ನೋಡಿದ್ಯಾ ಐಶ್ವರ್ಯ, ಹೀಗೆ ಪೂಜೆ ಪುನಸ್ಕಾರ ಅಂದ್ರೆ ನಕ್ಷತ್ರ ಮನೆಯವರು ಏನನ್ಕೋತಾರೋ ಏನೋ ಅಂತ ನೀನು ಯೋಚನೆ ಮಾಡ್ತಿದ್ದೆ. ಅತ್ತೆ ಹೇಳಿರೋ ಹಾಗೆ ಅವ್ರೇನು ಫೀಲ್ ಆಗ್ಲಿಲ್ಲ. ಅವ್ರು ಹಾಗೆಲ್ಲ ಯೋಚನೆ ಮಾಡೋ ಜನ ಅಲ್ಲ ಅಂತ ಅವ್ರನ್ನ ನೋಡ್ದಾಗ್ಲೇ ನಂಗೆ ಅರ್ಥ ಆಯ್ತು. ಈ ಕಾಲದಲ್ಲೂ ಕೂಡ ಹೀಗೆ ಪೂಜೆ ಪದ್ಧತಿಗಳನ್ನ ಅನುಸರಿಸೋರು ಎಷ್ಟು ಜನ ಇದ್ದಾರೆ ಹೇಳು? ನಿಜಾನೇ ಅತ್ತೆ. ಅಷ್ಟು ಒಳ್ಳೆ ಮನ್ಸಿರೋ ಅತ್ತೆ ಮನೆ ಸಿಗೋದಕ್ಕೆ ನಮ್ಮ ಅಖಿಲ್ ಅದೃಷ್ಟ ಮಾಡಿದ್ದ. ನಿನ್ ಮೈದನ್ಗೆ 100 ವರ್ಷ. ನೋಡು, ಅವನೇ ಫೋನ್ ಮಾಡಿದಾನೆ. ಹೆಲೋ ಅಖಿಲ್. ಮಮ್ಮಿ, ಡ್ಯಾಡಿ ಮನೆಗೆ ಬಂದ್ರಾ? ಮನೆಗ್ ಬಂದಿದಾರ ಅಂದ್ರೇನು? ನೀವಿಬ್ರು ಒಟ್ಟಿಗೆ ಹೋಗಿದ್ದಲ್ವಾ? ಅದು ಒಂದು ಅರ್ಜೆಂಟ್ ಕೆಲಸ ಇತ್ತು, ನಾನು ಆಫೀಸಿಗೆ ಹೋಗ್ಬೇಕಾಯ್ತು. ಡ್ಯಾಡಿ ಒಬ್ಬರೇ ರಂಗನಾಥ್ ಅವ್ರ ಮನೆಗೆ ಹೋಗ್ತೀನಿ ಅಂದರು. ಆದರೆ ಅಲ್ಲಿಗೆ ಬರಲಿಲ್ಲ ಅಂತ ರಂಗನಾಥ್ ಅವರು ಫೋನ್ ಮಾಡಿದ್ರು. ಹೌದಾ? ಮತ್ತೆ ಡ್ಯಾಡಿಗೆ ಫೋನ್ ಮಾಡಬೇಕಿತ್ತು. ಮಾಡಿದೆ ಮಮ್ಮಿ. ಫೋನ್ ರಿಂಗ್ ಆಗ್ತಿದೆ, ಆದರೆ ಡ್ಯಾಡಿ ರಿಸೀವ್ ಮಾಡ್ತಿಲ್ಲ. ನೀವೇ ಒಂದ್ಸರಿ ಫೋನ್ ಮಾಡಿ ಅತ್ತೆ. ಹಾ, ಮಾಡ್ತೀನಮ್ಮ. ಶ್ಯಾಮ, ಏನಾಯ್ತಮ್ಮ? ಪಾಪ ಅಖಿಲ್ ಅವ್ರ ಅಪ್ಪ ನಮ್ಮ ತಲೆ ತಿರುಗಿ ಬಿದ್ದೋದ್ರು. ಅಖಿಲ್ ಅವ್ರ ಅಪ್ಪ ಅವ್ರ ಸೂಟ್ ಕೇಸು ಅಂದ್ಮೇಲೆ ಜೋರಾಗೇ ದುಡ್ಡಿರ್ಬಹುದು. ಅಪ್ಪ, ಅವ್ರು ನನ್ನ ಮುಖ ನೋಡಿದ್ರೆ ಇಲ್ದಿರೋ ತಲೆನೋವು. ಈಗ ಸದ್ಯಕ್ಕೆ ನಾನು ಹೋಗಿ ಅವ್ರ ಕಣ್ಣಿಗೆ ಬೀಳ್ದೆ ರೂಮಲ್ಲೇ ಇರ್ತೀನಿ. ತಗೊಳ್ಳಿ.
ಹುಷಾರು ಸರ್, ನಿಧಾನವಾಗಿ. ನಿಧಾನ ಕೂತ್ಕೊಳ್ಳಿ. ಎಲ್ಲಿದ್ದೀನಿ ನಾನು? ನೀವು ತಲೆ ಸುತ್ತಿ ಆಚೆ ಬಿದ್ದಿದ್ರಿ, ಒಳಗಡೆಗೆ ಕರ್ಕೊಂಡು ಬಂದ್ವಿ ಸರ್. ತುಂಬಾ ಥ್ಯಾಂಕ್ಸ್ ಕಣ್ರಿ. ಅಯ್ಯಯ್ಯೋ, ನಿಮ್ಮಂಥ ದೊಡ್ಡವರು ನಮ್ಮ ಕೈ ಮುಗಿಯೋದು ಅಂದ್ರೇನು? ನನ್ನ ಪ್ರಾಣ ಕಾಪಾಡಿರೋ ದೇವ್ರು ನೀವು. ನಿಮ್ಮ ಕೈ ಎತ್ತು ಮುಗಿದ್ರೆ ತಪ್ಪೇನಿದೆ ಹೇಳಿ? ನನಗೆ ಶುಗರ್ ಪ್ರಾಬ್ಲಮ್ ಇದೆ. ಸಡನ್ ಆಗಿ ಶುಗರ್ ಲೆವೆಲ್ ಕಮ್ಮಿ ಆಗಿರಬೇಕು, ಅದಕ್ಕೆ ತಲೆ ಸುತ್ತು ಬಿದ್ದೋದೆ. ಸ್ವೀಟ್ ಏನಾದರೂ ತಿಂದ್ರೆ ಬೇಗ ನಾರ್ಮಲ್ ಆಗ್ಬಿಡ್ತೀನಿ. ಮನೇಲಿ ಸಿಹಿ ಏನೂ ಇಲ್ಲ. ಕಿಟ್ಟು ಕಿಟ್ಟು, ನಿನ್ನ ಹತ್ರ ಚಾಕ್ಲೇಟ್ ಇದೆಯಲ್ಲ, ಕೊಡು. ಪರವಾಗಿಲ್ಲ ಬಿಡಿ, ಸ್ವಲ್ಪ ಸಕ್ಕರೆ ಇದ್ರೆ ಅದೇ ಕೊಡಿ. ಹಾ ಸರಿ, ಇರಮ್ಮ. ಈಗ ನಾನು ನಾರ್ಮಲ್ ಆಗಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಸರಿ, ನಾನಿನ್ನು ಹೊರಡ್ತೀನಿ ರೀ. ಅಯ್ಯೋ, ಒಬ್ಬರೇ ಹೇಗೆ ಹೋಗ್ತೀರಾ? ಹೊರಗಡೆ ನನ್ನ ಕಾರ್ ಇದೆ. ಏನು, ಕಾರು ಓಡಿಸ್ಕೊಂಡು ಹೋಗ್ತೀರಾ? ಬೇಡ ಸರ್, ಬೇಡ. ದಾರಿಲ್ ಮತ್ತೆ ಇಂಥ ಪರಿಸ್ಥಿತಿ ಏನಾದರೂ ಬಂದರೆ ದೊಡ್ಡ ಅಪಾಯ ಅಲ್ವಾ? ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗೋದಕ್ಕೆ ಹೇಳಿ. ಹಾಗೆ ಮಾಡ್ತೀನಿ. ಏನಾಯ್ತು ಸರ್? ನನ್ನ ಫೋನ್ ಎಲ್ಲೋ ಹೊರಗೆ ಬಿದ್ದೋಗಿದೆ ಅನ್ಸುತ್ತೆ. ಅಖಿಲ್, ಮಮ್ಮಿ, ಡ್ಯಾಡಿ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲ ಕಣೋ, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ನಾನು ಎಷ್ಟು ಸಲ ಫೋನ್ ಮಾಡಿದ್ರು ಡ್ಯಾಡಿ ಫೋನ್ ರಿಸೀವ್ ಮಾಡ್ತಿಲ್ಲ. ನಾನು ಫೋನ್ ಕೊಡ್ತೀನಿ, ಕಾಲ್ ಮಾಡಿ. ಸರಿ. ನಿಮ್ ಡ್ಯಾಡಿದ ಕಾಲು? ಅಲ್ಲ ಮಮ್ಮಿ, ಯಾವುದೋ ಅನ್ನೋನ್ ನಂಬರ್. ಏನಾಯ್ತು ಸರ್? ಹೊಸ ನಂಬರ್ ಅಲ್ವಾ, ನನ್ನ ಮಗ ಕಟ್ ಮಾಡ್ತಿದ್ದಾನೆ. ಮತ್ತೆ ಟ್ರೈ ಮಾಡ್ತೀನಿ. ಹಾ, ಏನಾಗಿರ್ಬೋದು ಡ್ಯಾಡಿಗೆ? ನಾನು ಕಟ್ ಮಾಡಿದ್ರು ಕೂಡ ಇಷ್ಟು ಸಲ ಕಾಲ್ ಮಾಡ್ತಿದ್ದಾರೆ ಅಂದರೆ ಯಾವುದೋ ಅರ್ಜೆಂಟ್ ಕಾಲ್ ಇರಬೇಕು. ಹಲೋ, ಯಾರು? ಅಖಿಲ್, ನಾನು. ಮಮ್ಮಿ, ಡ್ಯಾಡಿ 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 ಎಲ್ಲಿದ್ದೀರಾ? ಈಗಲೇ ಹೊರಟು ಅಲ್ಲಿಗೆ ಬರ್ತೀನಿ. ಮಮ್ಮಿ, ನೀವೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಡ್ಯಾಡಿ ಎಲ್ಲಿದ್ದೀನಿ ಅಂತ ಹೇಳಿದ್ರು ಅಲ್ವಾ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಜೊತೆಗೆ ಬರ್ತೀನಿ, ನಡಿ. ನೀವ್ಯಾಕೆ ಮಮ್ಮಿ? ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಇಲ್ಲ ಅಖಿಲ್, ಅವ್ರನ್ನ ಕಣ್ಣಾರೆ ನೋಡೋವರೆಗೂ ನನಗೆ ಸಮಾಧಾನ ಆಗಲ್ಲ. ನಾನು ನಿನ್ ಜೊತೆ ಬರ್ತೀನಿ, ನಡಿ. ಸರಿ, ಬನ್ನಿ. ಅಣ್ಣ,
ಅಮ್ಮ ಇದು ತಗೊಂಡು ಹೋಗಿ ಅವ್ರಿಗೆ ಕೊಡು. ತಿಂತಾರೆ ಅಂತ್ಯಾ? ತಲೆ ತಿರುಗಿ ಬಿದ್ದಿದ್ರಲ್ಲಮ್ಮ, ಸುಸ್ತಾಗಿರ್ತಾರೆ. ನೀನ್ ಹೋಗ್ಕೊಡು. ಹ್ಮ್. ಹ್ಮ್ ಹ್ಮ್. ತಗೊಳ್ಳಿ ಸರ್. ಅಯ್ಯೋ, ಇದೆಲ್ಲ ಯಾಕೆ ಬಿಡಿ. ಪರವಾಗಿಲ್ಲ, ತಗೊಳ್ಳಿ ಸರ್. ನಿಮ್ಮಂಥ ದೊಡ್ಡ ಮನುಷ್ಯರು ನಮ್ಮ ಮನೆಗೆ ಬಂದಿರೋದೇ ನಮ್ಮ ಅದೃಷ್ಟ. ಇಷ್ಟ ಆತಿಥ್ಯನೂ ನಾವು ಮಾಡದೆ ಹೋದ್ರೆ ಅದು ನಮ್ಮ ದುರಾದೃಷ್ಟ ಆಗುತ್ತೆ. ತಗೊಳ್ಳಿ ತಗೊಳ್ಳಿ ಸರ್. ಸರ್, ತಗೊಳ್ಳಿ. ಆಹಾ, ಎಷ್ಟು ರುಚಿಯಾಗಿದೆ. ನಿಮ್ಮ ಮನಸ್ಸಲ್ಲಿರೋ ಒಳ್ಳೆತನ, ಅಭಿಮಾನ ನಿಮ್ಮ ಅಡುಗೆಯಲ್ಲೂ ಕಾಣಿಸ್ತಾ ಇದೆ ರೀ. ಎಷ್ಟು ದುಡ್ಡಿದೆ ಇದ್ರಲ್ಲಿ. ಅದ್ಕೆ ಏನಿದು? ಲಕ್ಷ್ಮೀದೇವಿ ನಮ್ಮನ್ನೇ ಹುಡ್ಕೊಂಡ್ ಬಂದಿದ್ದಾಳೆ. ತಗೋ, ಒಳಗಡೆ ಇಟ್ಬಿಡು. ಇಡೋದು ಅಂದ್ರೆ ಏನದ್ಕೆ? ಇದು ಬೇರೆಯವ್ರ ದುಡ್ಡು. ಅದಕ್ಕೆ ಅವ್ರಿಗೆ ಕೊಟ್ಬಿಡ್ಬೇಕಾ? ಕೊಡ್ಬೇಕು. ಅದ್ಕೆ ಕೊಡದೆ ಇದ್ರು ಏನ್ ಪರವಾಗಿಲ್ಲ. ಇದನ್ನ ನೀನ್ ಒಳಗಡೆ ತಂದಾಗ ಅವ್ರಿಗೆ ಪ್ರಜ್ಞೆನೇ ಇರ್ಲಿಲ್ವಲ್ಲ. ನೀನ್ ಇದನ್ನ ಒಳಗಡೆ ತಂದಿರೋ ವಿಷಯ ಅವ್ರಿಗೆ ಗೊತ್ತೇ ಇಲ್ವಲ್ಲ. ಒಂದ್ ವೇಳೆ ಅವ್ರು ಕೇಳಿದ್ರೆ ನಮ್ಗೇನು ಗೊತ್ತೇ ಇಲ್ಲ ಅಂತ ಹೇಳಿದ್ರಾಯ್ತು. ತಪ್ಪು. ಅದ್ಕೆ ತಪ್ಪು. ಬೇರೆಯವ್ರ ದುಡ್ಡು ಹಾವಿನ ಹಾಗೆ. ಅವ್ರ ದುಡ್ಡನ್ನ ಅವ್ರಿಗೆ ಕೊಡ್ಬೇಕು. ಯಾಕೆ ಕೊಡ್ಬೇಕು? ನಾವೇನಾದ್ರೂ ಕಳ್ತನ ಮಾಡ್ತಾ ಇದೀವಾ? ಲಕ್ಷ್ಮೀ ದೇವಿ ತನಗ್ ತಾನೇ ನಮ್ಮನೆ ಹುಡ್ಕೊಂಡು ಬಂದಿದ್ದಾಳೆ. ಬಂದಿರೋ ಲಕ್ಷ್ಮೀ ದೇವಿನ ಹಾಗೆ ವಾಪಸ್ ಕಳಿಸ್ಬಿಟ್ರೆ ಲಕ್ಷ್ಮೀ ದೇವಿ ಕೋಪ ಮಾಡ್ಕೊಂಡು ನಮ್ಮನೆಗ್ ಬಾ ಅಂದ್ರೂ ಬರಲ್ಲ ಅಷ್ಟೇ. ಬರ್ತಿದ್ರು ಪರವಾಗಿಲ್ಲ. ಅದ್ಕೆ ಇಂಥ ತಪ್ಪನ್ನೆಲ್ಲ ನಾವ್ ಯಾವತ್ತೂ ಮಾಡ್ಬಾರ್ದು. ಅಮ್ಮ, ಹೊರಗಡೆ ಅವರು ಬಿದ್ದು ಹೋಗಿದ್ದಾಗ ಇದಲ್ ಬಿದ್ದಿತ್ತು. ತಗೊಂಡು ಹೋಗ್ಕೊಡಮ್ಮ. ಡ್ಯಾಡಿ, ಅದರಲ್ಲಿ 25 lakhs ಇದೆ. ಮಧ್ಯದಲ್ಲಿ ಎಲ್ಲೂ ಕಾರ್ ನಿಲ್ಲಿಸ್ಬೇಡಿ. ನೀವು ಕೆಳಗೆ ಬಿದ್ದಿದ್ದಾಗ ಇದು ನಿಮ್ಮ ಪಕ್ಕನೇ ಇತ್ತು ಸರ್. ಅಲ್ಲಿ ಶೆಹನಾಯಿ ಡೋಲ್ ಇದೆಯಲ್ಲ, ನೀವು ನಾದಸ್ವರ ಕಲಾವಿದ್ರಾ? ಹೌದು ಸರ್.
ನಮ್ಮ ಊರಿನ ದೇವಸ್ಥಾನದಲ್ಲಿ ನಾದಸ್ವರ ನುಡಿಸ್ತೀವಿ. ತಲತಲಾಂತರದಿಂದ ಸಂಗೀತನೇ ನಮಗೆ ಜೀವನ. ನಮ್ಮ ಮಗಳಿಗೆ ಕೂಡ ಸಂಗೀತ ಕಲಿಸಿದೀವಿ. ಹೌದಾ? ಹಾಗಾದ್ರೆ ನಿಮ್ ಮಗಳು ಹಾಡೋದನ್ನ ಕೇಳಲೇಬೇಕು. ಅಂದ್ರೆ ಹಾಡು ಹೇಳೋ ಅಷ್ಟು ಸಂಗೀತ ಕಲ್ತಿಲ್ಲ ಸರ್. ಏನು ಸರಳೇಶ್ವರದವರೆಗೂ ಕಲ್ಸಿದೀವಷ್ಟೇ. ಅಲ್ಲಿಗೆ ಯಾಕೆ ನಿಲ್ಲಿಸ್ಬಿಟ್ರಿ? ತಲಾಂತರದಿಂದ ನಿಮ್ ಮನೆಯಲ್ಲಿ ಮನ್ಸಲ್ಲಿರೋದು ಸಂಗೀತ. ಆ ಹುಡುಗಿಗೆ ಚೆನ್ನಾಗಿ ಕಲಿಸ್ಕೊಡಿ. ಹಾಗೇ ಆಗ್ಲಿ ಸರ್, ಕಲಿಸ್ತೀವಿ. ಅಮ್ಮ, ನನ್ ಗೌರಮ್ಮನ್ ಜೊತೆ ಹೋಗಿ ಪ್ರೋಗ್ರಾಮ್ ಕೊಡೋ ವಿಷಯ ಅಪ್ಪ ಎಲ್ಲಿ ಹೇಳ್ತಾರೋ ಅಂತ ಗಾಬರಿ ಆಗಿತ್ತು. ನನ್ ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಏನು, ನೀವು ಶ್ಯಾಮ ಮದ್ವೆನ ಮುಂದೆ ನಿಂತು ನೆಡ್ಸ್ಕೊಡ್ದಕ್ ಬಂದ್ರಾ? ಹೌದು, ನನ್ಗೆ ರೂಪಾರಾಣಿ ಹೇಗೋ ಶ್ಯಾಮ ಕೂಡ ಹಾಗೆ ಅಲ್ವಾ? ಚಿಕ್ಕವಳಿಂದ ನನ್ ಮಗಳ ಜೊತೆ ಆಡ್ ಬೆಳ್ದವಳು ಶ್ಯಾಮ. ಅದಕ್ಕೆ ಶ್ಯಾಮ ಅಂದ್ರೆ ನಮ್ಗೆಷ್ಟೋ ಅಭಿಮಾನ. ಎಲ್ರ ಹಾಗೆ ಮುಹೂರ್ತದ ಸಮಯಕ್ಕೆ ಬಂದು ಅಕ್ಷತೆ ಹಾಕೋದಕ್ಕಿಂತ ಹತ್ರ ಇದ್ದು ಮದ್ವೆ ಕೆಲಸ ನೋಡ್ಕೊಂಡು ಮದ್ವೆ ಆಗೋ ತನಕ ಅವಳ ಪಕ್ಕನೇ ಇದ್ರೆ ನಮಗೂ ತೃಪ್ತಿ ಇರತ್ತೆ. ಅದಕ್ಕೆ ಅಲ್ವಾ ನನ್ ಪ್ರೋಗ್ರಾಮ್ಸ್ ಕೂಡ ಕ್ಯಾನ್ಸಲ್ ಮಾಡಿ ಮದ್ವೆ ಕೆಲ್ಸ ನೋಡ್ಕೊಳ್ಳೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಮಮ್ಮಿ. ಇವರು ಆ ಕಡೆ ಆನಂದ ಗಜಪತಿ ವರ್ಮಂಗೆ, ಈ ಕಡೆ ಶ್ಯಾಮಂಗೆ ತುಂಬಾ ಬೇಕಾದವರು. ಇವ್ರನ್ನ ನಾನು ಆಟಕ್ಕೆ ಬಳಸ್ಕೊಂಡ್ರೆ ನನ್ ಕೆಲ್ಸ ಈಸಿ ಆಗ್ಬಹುದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಶ್ಯಾಮ ಮೇಲಿರೋ ಪ್ರೀತಿಗೆ ನಾವಿಲ್ಲಿಗೆ ಬಂದಿದೀವಿ ಅಂದ್ರೆ ನಂಬೋಕಾಗ್ತಿಲ್ವಾ? ನೋ ನೋ ನೋ, ನಿಮ್ಮನ್ ನಂಬೋದಿಲ್ಲ ಅಂದ್ರೆ ಹೇಗೆ? ನಿಜವಾದ ಶುದ್ಧವಾದ ಪ್ರೀತಿಗೆ ಅಭಿಮಾನಕ್ಕೆ ಹುಟ್ಟೂರೇ ನಿಮ್ಮ ಹಳ್ಳಿ. ಊರಲ್ಲಿ ಎಲ್ರೂ ಹೆಸರು ಹಿಡಿದು ಕರೀದೆ ಅವ್ರಿಗಿಷ್ಟ ಆಗೋ ಹಾಗೆ ವರ್ಷ ಹಿಡಿದು ಕರೆಯೋದ್ರಿಂದ ಊರೆಲ್ಲ ಒಂದು ಕುಟುಂಬದ ಹಾಗೆ ನಿಮ್ ಜೊತೆಗಿರ್ತಾರೆ. ಹೀಗಿರೋ ನಿಮ್ ಹಳ್ಳಿ ಜನರನ್ನ ನಮ್ದೇ ಹೇಗಿರಕ್ಕಾಗತ್ತೆ ಹೇಳಿ? ಅದೇ ನಮ್ ಸಿಟಿ ಜನರನ್ನ ನೋಡಿ, ಅವ್ರು ಮನೇಲಿ ಕೆಲಸ ಮಾಡೋ ಒಬ್ಳು ಹುಡುಗಿಗೆ ಮದುವೆ ಆಗ್ತಿದೆ ಅಂತ ಅನ್ಕೊಳ್ಳಿ, ಏನೋ ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತಾರೆ, ಮದುವೆ ಟೈಮಿಗೆ ಬರ್ತಾರೆ, ಏನೋ ಗಿಫ್ಟ್ ಕೊಟ್ಟು ಊಟ ಮುಗಿಸ್ಕೊಂಡು ಹೊರಟೋಗ್ತಾರೆ. ನೀವು ಹಾಗಲ್ದೆ ಶ್ಯಾಮ ಮದ್ವೆನ ನಿಮ್ಮನೆ ಮದ್ವೆ ತರನೇ ಮುಂದೆ ನಿಂತು ನಡೆಸ್ಕೊಡೋದಕ್ಕೆ ಬಂದಿದ್ದೀರಾ. ಗ್ರೇಟ್, ರಿಯಲಿ ಯು ಆರ್ ಗ್ರೇಟ್. ನಾವು ಮದ್ವೆ ನಡೆಸೋಕ್ ಬಂದಿಲ್ಲ, ನಿಲ್ಸೋಕ್ ಬಂದಿದೀವಿ. ಅವ್ರ ಮನೆಗೆ ಹೋಗೋಣ, ನಡೀರಿ, ಕೂತ್ಕೊಳ್ಳಿ. ಇನ್ನು ಎಷ್ಟು ದೂರ ಹೋಗ್ಬೇಕಪ್ಪ? ಇನ್ನೇನು ಹತ್ರನೇ ಇದೀವಿ ಮಮ್ಮಿ. ನಿಮ್ ಡ್ಯಾಡಿ ಹೇಳಿದ ಅಡ್ರೆಸ್ಸು ನಿನ್ನ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಲ್ವಾ? ಅರ್ಥ ಆಗಿದೆ ಮಮ್ಮಿ. ಇನ್ನೊಂದು 10 ಮಿನಿಟ್ಸಲ್ಲಿ ನಾವಲ್ಲಿಗೆ ರೀಚ್ ಆಗ್ತೀವಿ. ಈ ಕಾಲದಲ್ಲೂ ನಿಮ್ಮಂಥವ್ರು ಇದ್ದಾರೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ.
ನಿಮ್ಮ ಜಾಗದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟು ದುಡ್ಡಿರೋ ಬ್ರೀಫ್ ಕೇಸ್ನ ಖಂಡಿತ ನನಗೆ ಕೊಡ್ತಾ ಇರಲಿಲ್ಲ. ನನ್ನ ಸಂತೋಷಕ್ಕಾದ್ರೂ ಈ ಹಣ ತಗೊಳ್ಳಿ. ಅಯ್ಯೋ ಬೇಡ ಸರ್, ಬೇಡ. ಹಾಗನ್ಬೇಡಿ. ನಾನೀಗ ಜೀವಂತವಾಗಿ ಬದುಕುಳಿದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಮಗಳು. ನನ್ನ ಮಗಳ? ಹೌದು. ತಮ್ಮನಿಗಾಗಿ ಆ ಹುಡುಗಿ ತಂದಿರೋ ಚಾಕ್ಲೇಟ್ ತಿಂದ್ಮೇಲೆನೆ ನನ್ನ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿದ್ದು. ಈ ಹಣನ ಆ ಹುಡುಗಿ ಮದುವೆಗೆ ಒಬ್ಬ ಸೋದರ ಮಾವನಾಗಿ ನಾನು ಕೊಡ್ತಿರೋ ಕಾಣಿಕೆ ಅಂತ ತಿಳ್ಕೊಳ್ಳಿ. ಪ್ಲೀಸ್ ಬೇಡ ಅನ್ಬೇಡಿ. ಬೇಡ ಸರ್, ಈ ಹಣ ನಮಗೆ ಬೇಡ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸಹಾಯ ಮಾಡಿದ್ದಕ್ಕೆ ದುಡ್ಡು ತಗೊಂಡ್ರೆ ಸಹಾಯ ಮಾಡಿರೋ ತೃಪ್ತಿ ನಮಗಿರಲ್ಲ. ನಮಗೆ ಈ ಹಣಕ್ಕಿಂತ ಆ ತೃಪ್ತಿನೇ ಮುಖ್ಯ. ದಯವಿಟ್ಟು ಆ ತೃಪ್ತಿ ನಮಗೆ ಸಿಗೋ ಹಾಗೆ ಮಾಡಿ. ಈ ಹಣ ನಿಮ್ಮ ಸಹಾಯಕ್ಕೆ ಬೆಲೆ ಕಟ್ಟೋಕಲ್ಲ, ಇದು ನನ್ನ ಕೃತಜ್ಞತೆ. ಕೃತಜ್ಞತೆನ ಈ ರೀತಿ ಹಣದ ರೂಪದಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ ಸರ್. ನಾವು ನಾದಸ್ವರ ಕಲಾವಿದರು, ಹಾಗಾಗಿ ನಮಗೇನಾದರೂ ಒಳ್ಳೆ ಅವಕಾಶ ಇದ್ದರೆ ಹೇಳಿ, ಅಷ್ಟೇ ಸಾಕು. ಹಾಗೆ ಮಾಡಿದ್ರೂ ಕೂಡ ನೀವು ನಮಗೆ ಕೃತಜ್ಞತೆ ತೋರಿಸಿದ ಹಾಗಾಗತ್ತೆ. ನಮ್ಮ ಕಲೆಗೆ ಗೌರವ ಕೊಟ್ಟಾಗೂ ಆಗತ್ತೆ. ಎಷ್ಟು ದೊಡ್ಡ ಮಾತು ಹೇಳ್ಬಿಟ್ರಿ. ಸಹಾಯ ಮಾಡಿದ್ದು ನೀವು, ಆ ಕೃತಜ್ಞತೆ ಗೌರವ ನಿಮ್ಮಲ್ಲಿರೋ ಕಲೆಗೆ ಸಿಗ್ಬೇಕು ಅಂತೀರಾ? ಗ್ರೇಟ್ ರೀ, ರಿಯಲಿ ಯು ಆರ್ ಗ್ರೇಟ್. ಇಫ್ ಯು ಡೋಂಟ್ ಮೈಂಡ್, ನನಗೋಸ್ಕರ ಒಂದು ಸಲ ನಾದಸ್ವರ ನುಡಿಸ್ತೀರಾ? ಈಗ್ಲಾ? ಹೌದ್ರಿ, ಈಗ್ಲೇ. ದಯವಿಟ್ಟು ಆಗಲ್ಲ ಅನ್ಬೇಡಿ. ಹಾಗೆ ಆಗ್ಲಿ ಸರ್. ಮಮ್ಮಿ, ಇಟ್ಸ್ ಓಕೆ, ಹೆದರ್ಕೋಬೇಡಿ. ಮಗ ಮದ್ವೆ ವಯಸ್ಸಿಗೆ ಬಂದ್ರೂ ಕೂಡ ಸಂಗೀತ ಸಾಧನೆ ನಿಲ್ಸಿಲ್ಲ ನಿಮ್ ಚಿಕ್ಕಪ್ಪ.